ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋದಲ್ಲಿ ನಾವು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅಡಿಯಲ್ಲಿ ಬರುವ NTPC ಅಂಡರ್ ಗ್ರಾಜ್ಯುಯೇಷನ್ ಪೋಸ್ಟ್ಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಆಹ್ವಾನಿಸಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ NTPC ಅಂಡರ್ ಗ್ರಾಜ್ಯುಯೇಷನ್ ಲೆವೆಲ್ ಪೋಸ್ಟ್ಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಮಾಹಿತಿಯನ್ನು ನೋಡೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ನ ನೋಡೋದಾದ್ರೆ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು 28 ಅಕ್ಟೋಬರ್ 2025 ಮತ್ತು ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಬಂದು 27 ನವೆಂಬರ್ 2025 ಆಗಿರುತ್ತೆ. ಕರೆಕ್ಷನ್ ಡೇಟ್ನ ನೋಡೋದಾದ್ರೆ 30 ನವೆಂಬರ್ 2025ರಿಂದ 9 ಡಿಸೆಂಬರ್ 2025ರವರೆಗೆ ಅಪ್ಲಿಕೇಶನ್ ಕರೆಕ್ಷನ್ ಮಾಡಿಕೊಳ್ಳಲು ಅವಕಾಶ ಇರುತ್ತೆ. ನಂತರ ಅಪ್ಲಿಕೇಶನ್ ಫೀಸನ್ನು ನೋಡೋದಾದ್ರೆ ಜನರಲ್, OBC, EWS ಅವರಿಗೆ 500 ಅನ್ನುವುದು ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ ಮತ್ತು SC, ST ಆ್ಯಂಡ್ EBC ಕ್ಯಾಟಗರಿಯವರಿಗೆ 250 ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ನಂತರ ಫಾರ್ ಆಲ್ ಕ್ಯಾಟಗರಿ ಫೀಮೇಲ್ ಅಂದರೆ ಎಲ್ಲ ಕ್ಯಾಟಗರಿಯ ಫೀಮೇಲ್ ಅಭ್ಯರ್ಥಿಗಳಿಗೆ 250 ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇಲ್ಲಿ ನೀವು CBT 1 ಎಕ್ಸಾಮ್ಗೆ ಅಟೆಂಡ್ ಆದರೆ ಈ ಅಪ್ಲಿಕೇಶನ್ ಫೀಸ್ ಅನ್ನುವುದು ನಿಮಗೆ ರೀಫಂಡ್ ಆಗಿ ಬರುತ್ತೆ. ಇನ್ ಕೇಸ್ ನೀವು ಅಪ್ಲೈ ಮಾಡಿ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಅಂತ ಅಂದರೆ ನಿಮಗೆ ಎಕ್ಸಾಮ್ ಫೀಸ್ ಅನ್ನೋದು ರೀಫಂಡ್ ಆಗೋದಿಲ್ಲ. ಸೊ ನಂತರ ಏಜ್ ಲಿಮಿಟನ್ನು ನೋಡೋದಾದರೆ ಮಿನಿಮಮ್ ಏಜ್ ಬಂದು 18 ಇಯರ್ಸ್ ಆಗಿರಬೇಕು ಆ್ಯಸ್ ಆನ್ January 1, 2026. ಸೊ ಮ್ಯಾಕ್ಸಿಮಮ್ ಏಜ್ ಬಂದು 30 ಇಯರ್ಸ್ ಆಗಿರುತ್ತೆ. ಸೊ ಇದು ಏಜ್ ಲಿಮಿಟ್ ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ ಪೋಸ್ಟನ್ನು ನೋಡೋದಾದರೆ ಒಟ್ಟಾರೆಯಾಗಿ 3050 ಪೋಸ್ಟ್ಗಳಿಗೆ NTPC ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ಗಳಿಗೆ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸೊ ನಂತರ ಎಜುಕೇಷನ್ ಕ್ವಾಲಿಫಿಕೇಷನ್ನ ನೋಡೋದಾದರೆ ಸೊ ಇಲ್ಲಿ ಅಭ್ಯರ್ಥಿ ಬಂದು 10+2 12th ಆರ್ PUCಯನ್ನು ಪಾಸ್ ಆಗಿರಬೇಕಾಗಿರುತ್ತೆ. ಸೊ ನಂತರ ಮೋಡ್ ಆಫ್ ಸೆಲೆಕ್ಷನ್ನ ನೋಡೋದಾದರೆ ಇಲ್ಲಿ ಸೆಲೆಕ್ಷನ್ ಬಂದು CBT 1 ಮತ್ತು CBT 2 ಅಂತ 2 ಎಕ್ಸಾಮ್ ಇರುತ್ತೆ. ಸೊ ಈ 2 ಆನ್ಲೈನ್ ಟೆಸ್ಟ್ಗಳನ್ನು ಪಾಸ್ ಆಗಬೇಕಾಗಿರುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ NTPC ಅಂಡರ್ ಗ್ರಾಜ್ಯುಯೇಟ್ ಲೆವೆಲ್ ಪೋಸ್ಟ್ಗಳಿಗೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ. ಬ್ರೌಸರ್ನ ಓಪನ್ ಮಾಡಿಕೊಂಡು ಬ್ರೌಸರ್ನಲ್ಲಿ RRB ಬ್ಯಾಂಗ್ಳೂರ್ ಅಂತ ಸರ್ಚ್ ಮಾಡಿ ಇಲ್ಲಿ ಕಾಣುವ RRB ಬ್ಯಾಂಗ್ಳೂರ್ ಎನ್ನುವ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇನ್ ಕೇಸ್ ನಿಮಗೆ ಈ ಲಿಂಕ್ ಸಿಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ RRB ಬ್ಯಾಂಗ್ಳೂರ್ ಅಫಿಷಿಯಲ್ ಪೇಜ್ಗೆ ಹೋಗ್ಬೋದು. ಸೊ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಕಾಣುವ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ RRB ಬೆಂಗಳೂರು ಅಫಿಷಿಯಲ್ ಹೋಮ್ ಪೇಜ್ ಅನ್ನುವುದು ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ NTPC ಅಂಡರ್ ಗ್ರಾಜ್ಯುಯೇಟ್ ಕ್ಯಾಟಗರೀಸ್ ಅಂತ ಇರುತ್ತೆ. ನಂತರ ಇಲ್ಲಿ ಕಾಣುವ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಸೊ ನೀವೇನಾದರೂ ಫಸ್ಟ್ ಟೈಮ್ RRB ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದರೆ ಇಲ್ಲಿ ಕಾಣುವ ಕ್ರಿಯೇಟ್ ಆನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡೋದ್ರಿಂದ ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅಕೌಂಟ್ ಕ್ರಿಯೇಷನ್ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅಕೌಂಟ್ ಕ್ರಿಯೇಟ್ ಮಾಡಲು ತೊಂದರೆ ಆಗಿದ್ದಲ್ಲಿ ಕೆಳಗಡೆ ಕಾಮೆಂಟ್ ಮಾಡಿ. RRB ಅಕೌಂಟ್ ಕ್ರಿಯೇಟ್ ಮಾಡುವುದು ಹೇಗೆ ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಈಗ ಡೈರೆಕ್ಟ್ ಲಾಗಿನ್ ಮಾಡ್ತೀನಿ. ಸೊ ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ RRB ಅಕೌಂಟ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮಾಡಲು 2 ಆಪ್ಷನ್ ಇದೆ. ಲಾಗಿನ್ ವಿತ್ ಆಧಾರ್ ಅಂತ ಇದೆ. ಸೊ ನಿಮ್ಮ ಆಧಾರ್ ಡೀಟೇಲ್ಸನ್ನು ಎಂಟರ್ ಮಾಡಿ ಲಾಗಿನ್ ಮಾಡ್ಕೋಬೋದು. ಅಥವಾ ಲಾಗಿನ್ ವಿತ್ RRB ಅಕೌಂಟ್ ಅಂತ ಇದೆ. ಸೊ RRB ಅಕೌಂಟ್ ಡೀಟೇಲ್ಸನ್ನು ಯೂಸ್ ಮಾಡಿ ಲಾಗಿನ್ ಮಾಡ್ಕೋಬೋದು. ಸೊ ಲಾಗಿನ್ ವಿತ್ RRB ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ RRB ಅಕೌಂಟ್ ಸೈನ್ ಇನ್ ಪೇಜ್ ಓಪನ್ ಆಗುತ್ತೆ. ಮೊಬೈಲ್ ನಂಬರ್ ಆರ್ ಇಮೇಲ್ ಅಡ್ರೆಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲನ್ನು ಎಂಟರ್ ಮಾಡ್ಕೊಳ್ಳಿ. ನಂತರ ಪಾಸ್ವರ್ಡ್ ಅಂತ ಇದೆ. ಸೊ ಪಾಸ್ವರ್ಡ್ ಬಾಕ್ಸ್ನಲ್ಲಿ ಪಾಸ್ವರ್ಡನ್ನು ಎಂಟರ್ ಮಾಡಿ. ನಂತರ ಐ ಆಮ್ ನಾಟ್ ರೋಬೋಟ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಸೆಂಡ್ OTP ಟು ಇಮೇಲ್ ಅಥವಾ ಸೆಂಡ್ OTP ಟು ಫೋನ್ ಅಂತ ಇದೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಂಡ್ OTP ಟು ಫೋನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಸೊ ಸೆಂಡ್ OTP ಟು ಫೋನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತೆ. ಸೊ ಬಂದಿರುವ OTPನ ಇಲ್ಲಿ ಎಂಟರ್ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನಿಮ್ಮ RRB ಅಕೌಂಟ್ ಓಪನ್ ಆಗುತ್ತೆ. ಈಗ ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ನೋಡ್ಬೋದು ಫಾರ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ ಅಂತ ಇದೆ. ಸೆಲೆಕ್ಟ್ ದ RRB ಫಾರ್ ವಿಚ್ ಯು ವಿಶ್ ಟು ಅಪ್ಲೈ. ಸೊ ಇಲ್ಲಿ ನೀವು ಯಾವ RRB ಝೋನ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಸೊ ಆ ಝೋನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನಾನಿಲ್ಲಿ ಬೆಂಗಳೂರು ಝೋನ್ಗೆ ಅಪ್ಲೈ ಮಾಡ್ತಾ ಇರೋದ್ರಿಂದ ಬೆಂಗಳೂರನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ನಂತರ ಸಿಂಪಲ್ ಆಗಿ ಈ 2 ಚೆಕ್ ಬಾಕ್ಸ್ಗಳಲ್ಲಿ ಟಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ.
ಡಾಟಾ ಈಸ್ ಫೆಚ್ಡ್ ಫ್ರಮ್ ಯುವರ್ ಪ್ರೀವಿಯಸ್ ಸೇವ್ ಡಾಟಾ ಅಂತ ಪಾಪಪ್ ಬರುತ್ತೆ. ಸೊ ನೀವು ಪ್ರೀವಿಯಸ್ ಆಗಿ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ ಇಂದ ನಿಮ್ಮ ಡಾಟಾ ಅನ್ನೋದು ಕಲೆಕ್ಟ್ ಆಗಿ ಆಟೋ ಫೆಚ್ ಆಗಿ ಬರುತ್ತೆ. ಸೊ ಇಲ್ಲಿ ನಿಮ್ಮ ನ್ಯಾಷನಾಲಿಟಿ, ನಿಮ್ಮ ಡೇಟ್ ಆಫ್ ಬರ್ತ್, ಏಜ್, ನಿಮ್ಮ ನೇಮ್, ನಿಮ್ಮ ಫಾದರ್ ನೇಮ್, ಮದರ್ ನೇಮ್, ಜೆಂಡರ್, ಇಮೇಲ್ ಅಡ್ರೆಸ್ ಅಂಡ್ ಮೊಬೈಲ್ ನಂಬರ್ ಆಟೋ ಫೆಚ್ ಆಗಿ ಫಿಲ್ ಆಗಿರುತ್ತೆ. ಸೊ ನಂತರ ಮ್ಯಾರಿಟಲ್ ಸ್ಟೇಟಸ್ ಅಂತ ಇದೆ. ಸೊ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಲಿಜನ್, ಸೊ ಇಲ್ಲಿ ನಿಮ್ಮ ರಿಲಿಜನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮದರ್ ಟಂಗ್, ಸೊ ನಿಮ್ಮ ಮದರ್ ಟಂಗ್ ಅಥವಾ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾಯ್ಸ್ ಆಫ್ ಲ್ಯಾಂಗ್ವೇಜ್ ಫಾರ್ ಎಕ್ಸಾಮಿನೇಷನ್, ಸೊ ಇಲ್ಲಿ ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ದೀರಾ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಇಲ್ಲಿ ಕನ್ನಡದಲ್ಲಿಯೂ ಸಹ ಎಕ್ಸಾಮ್ ಅನ್ನ ಬರೆಯಲು ಅವಕಾಶ ಇದೆ. ಹಾಗಾಗಿ ಕನ್ನಡದಲ್ಲಿ ಎಕ್ಸಾಮ್ ಬರೀಬೇಕು ಅನ್ಕೊಂಡ್ರೆ ಕನ್ನಡನ ಸೆಲೆಕ್ಟ್ ಮಾಡ್ಕೋಬಹುದು, ಅಥವಾ ನೀವು ಯಾವ ಲ್ಯಾಂಗ್ವೇಜ್ ನಲ್ಲಿ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ದೀರಾ ಆ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪರ್ಮನೆಂಟ್ ವಿಸಿಬಲ್ ಮಾರ್ಕ್ ಆಫ್ ಐಡೆಂಟಿಫಿಕೇಶನ್ 1 and 2 ಅಂತ ಇದೆ. ಸೊ ಈ 2 ಬಾಕ್ಸ್ಗಳಲ್ಲಿ ನಿಮ್ಮ ಬಾಡಿ ಮೇಲೆ ಯಾವುದಾದ್ರೂ ಐಡೆಂಟಿಫಿಕೇಶನ್ ಮಾರ್ಕ್ಸ್ ಇದ್ರೆ ಅವುಗಳನ್ನು ಎಂಟರ್ ಮಾಡ್ಕೊಳ್ಳಿ. ಯಾವುದೇ ಐಡೆಂಟಿಫಿಕೇಶನ್ ವಿಸಿಬಲ್ ಮಾರ್ಕ್ಸ್ ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಎಂಟರ್ ಮಾಡ್ಕೊಳ್ಳಿ. ನಂತರ ಕಮ್ಯುನಿಟಿ, ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಪಾಪಪ್ ಬರುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೊ ನಾನಿಲ್ಲಿ ಎಸ್ಟಿನ ಸೆಲೆಕ್ಟ್ ಮಾಡಿರೋದ್ರಿಂದ ನೇಮ್ ಆಫ್ ದಿ ಟ್ರೈಬ್ ಅಂತ ಕೇಳ್ತಾ ಇದೆ. ಸೊ ನೀವು ಯಾವ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋತೀರಾ ಆ ಕ್ಯಾಟಗರಿಯಲ್ಲಿ ಬರುವಂತಹ ನಿಮ್ಮ ಕ್ಯಾಸ್ಟ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಸೊ ನಂತರ ಸರ್ಟಿಫಿಕೇಟ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಕ್ಯಾಸ್ಟ್ RD ನಂಬರ್ನ ಎಂಟರ್ ಮಾಡಿ. ಸೊ ನಂತರ ಸರ್ಟಿಫಿಕೇಟ್ ಇಶ್ಯೂಯಿಂಗ್ ಅಥಾರಿಟಿ ಅಂತ ಇದೆ. ಸೊ ಇಲ್ಲಿ ರೆವಿನ್ಯೂ ಆಫೀಸರ್ಸ್ ನಾಟ್ ಬಿಲೋ ದ ರ್ಯಾಂಕ್ ಆಫ್ ತಹಸೀಲ್ದಾರ್ ಅನ್ನುವ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಶ್ಯೂಯಿಂಗ್ ಸ್ಟೇಟ್ ಅಂತ ಇದೆ. ಸೊ ಇಲ್ಲಿ ಸ್ಟೇಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸರ್ಟಿಫಿಕೇಟ್ ಡೇಟ್ ಆಫ್ ಇಶ್ಯೂ ಅಂತ ಇದೆ. ಸೊ ನಿಮ್ಮ ಸರ್ಟಿಫಿಕೇಟ್ ಯಾವ ದಿನ ಇಶ್ಯೂ ಆಗಿದೆ ಆ ಡೇಟ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ನಂತರ ನೀವೇನಾದ್ರೂ SC ಅಥವಾ ST ಕ್ಯಾಟಗರಿ ಸ್ಟೂಡೆಂಟ್ ಆಗಿದ್ರೆ ಇಲ್ಲಿ ಫ್ರೀ ಟ್ರಾವೆಲ್ ಪಾಸ್ ಇರುತ್ತೆ. ಸೊ ನಿಮಗೆ ಫ್ರೀ ಟ್ರಾವೆಲ್ ಪಾಸ್ ಬೇಕಂದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬೇಡ ಅಂದ್ರೆ ನೋ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಸ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಹತ್ತಿರ ಆಗುವ ಅಥವಾ ನಿಮಗೆ ನಿಯರೆಸ್ಟ್ ಆಗುವ ರೈಲ್ವೆ ಸ್ಟೇಷನ್ ನೇಮ್ ಅನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಅಪ್ಲೋಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಅಪ್ಲೋಡ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಡಾಕ್ಯುಮೆಂಟ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ಲೋಡ್ ಆಗಿರುತ್ತೆ. ಪೋಸ್ಟಲ್ ಅಡ್ರೆಸ್ ಡೀಟೇಲ್ಸ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಎಂಟರ್ ಮಾಡಬೇಕಾಗಿರುತ್ತೆ. ಪ್ರೀವಿಯಸ್ ಆಗಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ ನಿಮ್ಮ ಅಡ್ರೆಸ್ ಆಟೋ ಫೆಚ್ ಆಗಿ ಬಂದಿರುತ್ತೆ. ಇನ್ ಕೇಸ್ ನಿಮ್ಮ ಅಡ್ರೆಸ್ ಆಟೋ ಫೆಚ್ ಆಗಿ ಬಂದಿಲ್ಲ ಅಂದ್ರೆ ನೀವು ಇಲ್ಲಿ ಮ್ಯಾನುವಲ್ ಆಗಿ ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಗಿದ್ರೆ ಇಲ್ಲಿ ಟಿಕ್ ಮಾಡ್ಕೊಳ್ಳಿ, ಅಥವಾ ಬೇರೆ ಆಗಿದ್ರೆ ಈ ಟಿಕ್ ಮಾರ್ಕ್ ಅನ್ನು ಡಿಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನು ಮ್ಯಾನುವಲ್ ಆಗಿ ಎಂಟರ್ ಮಾಡ್ಕೊಳ್ಳಿ. ಸೊ ನಿಮ್ಮ ಅಡ್ರೆಸ್ ಅನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕಾಣುವ ಸೇವ್ ಮೇಲೆ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಡೀಟೇಲ್ಸ್ ಅಂತ ಇದೆ. ಸೊ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಇದೆ. ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸ್ಬಿಲಿಟಿ ಅಂತ ಇದೆ. ಸೊ ನೀವು ಬೆಂಚ್ ಮಾರ್ಕ್ ಡಿಸ್ಬಿಲಿಟಿ ಪರ್ಸನ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಸ್ಕ್ರೈಬ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಈಸ್ ಯುವರ್ ರೈಟಿಂಗ್ ಎಬಿಲಿಟಿ ಅಫೆಕ್ಟೆಡ್ ಇನ್ ಟರ್ಮ್ಸ್ ಆಫ್ ಪ್ಯಾರಾ ಅಂತ ಇದೆ. ಸೊ ಇಲ್ಲಿ ನಿಮಗೆ ಸ್ಕ್ರೈಬ್ ಬೇಕಂದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಡೀಟೇಲ್ಸ್ ಅಂತ ಇದೆ. ಆರ್ ಯು ಎಲಿಜಿಬಲ್ ಟು ಅವೈಲ್ ಫೀ ಕನ್ಸೆಷನ್ ಅಂಡರ್ EBC ಅಂತ ಇದೆ. ಸೊ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆರ್ ಯು ಎನ್ ಎಂಪ್ಲಾಯ್ ಆಫ್ ಇಂಡಿಯನ್ ರೈಲ್ವೇಸ್ ಅಂತ ಇದೆ. ಸೊ ಕರೆಂಟ್ ನೀವು ರೈಲ್ವೆ ಎಂಪ್ಲಾಯ್ ಆಗಿದ್ರೆ ಎಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅದರ್ ದ್ಯಾನ್ ಎಂಪ್ಲಾಯೀಸ್ ಆಫ್ ರೈಲ್ವೆ ಅಂತ ಇದೆ. ಸೊ ಇಲ್ಲಿ ಕರೆಂಟ್ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ನೇಮ್ ಆಫ್ ದಿ ಕರೆಂಟ್ ಡಿಪಾರ್ಟ್ಮೆಂಟ್ ಆರ್ ಆರ್ಗನೈಸೇಷನ್ ಅಂತ ಇದೆ. ಸೊ ಇಲ್ಲಿ ನೀವು ಕರೆಂಟ್ ಏನಾದರೂ ವರ್ಕ್ ಮಾಡ್ತಾ ಇದ್ರೆ ಸೊ ಯಾವ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಕರೆಂಟ್ ಆಗಿ ಯಾವುದೇ ವರ್ಕ್ ಮಾಡ್ತಾ ಇಲ್ಲ ಅಂತ ಅಂದರೆ ನಾಟ್ ಅಪ್ಲಿಕೇಬಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬ್ಯಾಂಕ್ ಡೀಟೇಲ್ಸ್ ಫಾರ್ ರೀಫಂಡ್ ಆಫ್ ಫೀ ಅಂತ ಇದೆ. ನೀವು CBT 1 ಎಕ್ಸಾಮ್ಗೆ ಅಟೆಂಡ್ ಆದರೆ ಮಾತ್ರ ನಿಮಗೆ ರೀಫಂಡ್ ಅನ್ನೋದು ಬರುತ್ತೆ, ಇಲ್ಲಾಂದರೆ ಬರುವುದಿಲ್ಲ. ಸೊ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾದ್ರೆ ಕೇರ್ಫುಲ್ ಆಗಿ ಎಂಟರ್ ಮಾಡಿ. ಅಕೌಂಟ್ ಹೋಲ್ಡರ್ ನೇಮ್ ಅಂತ ಇದೆ. ಸೊ ಇಲ್ಲಿ ಅಕೌಂಟ್ ಹೋಲ್ಡರ್ ನೇಮ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿ. ನಂತರ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ. ಸೊ ಇಲ್ಲಿ ಮತ್ತೊಮ್ಮೆ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ. IFSC ಕೋಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಬ್ಯಾಂಕ್ IFSC ಕೋಡ್ನ ಎಂಟರ್ ಮಾಡಿಕೊಂಡು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಬ್ಯಾಂಕ್ ನೇಮ್ ಮತ್ತು ನಿಮ್ಮ ಬ್ಯಾಂಕ್ ಅಡ್ರೆಸ್ ಅನ್ನೋದು ಆಟೋ ಫೆಚ್ ಆಗಿ ಬರುತ್ತೆ. ಸೊ ಎಲ್ಲ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಒಮ್ಮೆ ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮ ಡೀಟೇಲ್ಸ್ ಅನ್ನು ಕನ್ಫರ್ಮ್ ಮಾಡ್ಕೊಂಡ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಅದರ ಡೀಟೇಲ್ಸ್ ಸೇವ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಂತ ಇದೆ. ಅದರಲ್ಲಿ ಮೆಟ್ರಿಕುಲೇಷನ್ ಅಥವಾ SSLC ಡೀಟೇಲ್ಸ್ ಆಟೋ ಫೆಚ್ ಆಗಿ ಬಂದಿರುತ್ತೆ. ಸೊ ಇಲ್ಲಿ ಕ್ವಾಲಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 12th ಆರ್ ಈಕ್ವಾಲೆಂಟ್ ಮತ್ತು ಬ್ಯಾಚುಲರ್ ಡಿಗ್ರಿ ಅಂತ ಇದೆ. ಸೊ ಇಲ್ಲಿ 12th ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಡಿಸಿಪ್ಲಿನರ್ ಸಬ್ಜೆಕ್ಟ್ ಅಂತ ಇದೆ. ಎನಿ ಡಿಸಿಪ್ಲಿನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಂತರ ಸ್ಟೇಟ್ ಅಂತ ಇದೆ. ಸೊ ನೀವು 12th ಯಾವ ಸ್ಟೇಟ್ನಲ್ಲಿ ಸ್ಟಡಿ ಮಾಡಿದ್ರೆ ಆ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಿಸ್ಟ್ರಿಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಬೋರ್ಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ 12th ಸ್ಟ್ಯಾಂಡರ್ಡ್ನ ಬೋರ್ಡನ್ನು ಎಂಟರ್ ಮಾಡ್ಕೊಳ್ಳಿ. ಡೇಟ್ ಆಫ್ ಪಾಸಿಂಗ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ 12th ಸ್ಟ್ಯಾಂಡರ್ಡ್ನ ಡೇಟ್ ಆಫ್ ಪಾಸಿಂಗ್ನ ಎಂಟರ್ ಮಾಡಿ. ಪರ್ಸೆಂಟೇಜ್, ಸೊ 12th ನಿಮಗೆ ಎಷ್ಟು ಪರ್ಸೆಂಟೇಜ್ ಬಂದಿದೆ ಆ ಪರ್ಸೆಂಟೇಜ್ನ ಇಲ್ಲಿ ಎಂಟರ್ ಮಾಡಿ. ಡು ಯು ಹ್ಯಾವ್ ಟೈಪಿಂಗ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಆರ್ ಹಿಂದಿ ಅಂತ ಇದೆ. ಸೊ ನಿಮಗೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಟೈಪಿಂಗ್ ಬಂದರೆ ಎಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಆ್ಯಡ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ 12th ಡೀಟೇಲ್ಸ್ ಬಂದು ಆ್ಯಡ್ ಆಗಿರುತ್ತೆ. ಸೊ ಯುವರ್ ಎಜುಕೇಷನಲ್ ಡೀಟೇಲ್ಸ್ ಆ್ಯಡೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಡಿಗ್ರಿ ಅಥವಾ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಕ್ವಾಲಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಚುಲರ್ ಡಿಗ್ರಿನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಚುಲರ್ ಡಿಗ್ರಿ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ ಅಂತ ಅಂದರೆ ನಿಮ್ಮ ಡಿಗ್ರಿ ಡೀಟೇಲ್ಸನ್ನು ಎಂಟರ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸೊ ಎಜುಕೇಷನ್ ಡೀಟೇಲ್ಸನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಿರುವ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಬಂದು ಶೋ ಆಗುತ್ತೆ. ಇಲ್ಲಿ ಕಾಣುವ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಮಾಡಿರುವ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಚೆಕ್ ಮಾಡ್ಕೋಬೋದು. ನಂತರ ಕೆಳಗಡೆ ಸ್ಕ್ರೋಲ್ ಮಾಡಿ ಕ್ಯಾಪ್ಚರ್ ಲೈವ್ ಇಮೇಜ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ನೀವೇನಾದರೂ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಅಪ್ಲಿಕೇಶನ್ನ ಹಾಕ್ತಾ ಇದ್ದರೆ ಕ್ಯಾಪ್ಚರ್ ಲೈವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೆಬ್ ಕ್ಯಾಮ್ ಮೂಲಕ ನಿಮ್ಮ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡ್ಬೋದು. ಅಥವಾ ನೀವೇನಾದರೂ ಮೊಬೈಲ್ ಮೂಲಕ ಅಪ್ಲಿಕೇಶನ್ ಹಾಕ್ತಾ ಇದ್ದರೆ ಕ್ಯಾಪ್ಚರ್ ಲೈವ್ ಇಮೇಜ್ ಫ್ರಮ್ ಮೊಬೈಲ್ ಅನ್ನುವ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ನಿಮಗೆ QR ಕೋಡ್ ಕಾಣುತ್ತೆ. ಸೊ ಈ QR ಕೋಡ್ನ ಸ್ಕ್ಯಾನ್ ಮಾಡಿ ನಿಮ್ಮ ಲೈವ್ ಫೋಟೋನ ಅಪ್ಲೋಡ್ ಮಾಡಿ. ನಿಮ್ಮ ಲೈವ್ ಇಮೇಜನ್ನು ಕ್ಯಾಪ್ಚರ್ ಮಾಡಿದ ನಂತರ ನಿಮ್ಮ ಫೋಟೋ ಅನ್ನೋದು ಇಲ್ಲಿ ಶೋ ಆಗುತ್ತೆ. ಸೊ ಈಗ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಸಿಗ್ನೇಚರ್ ಸೈಜ್ ಬಂದು 30 KB ಇಂದ 49 KBಯ ಒಳಗಡೆ ಇರಬೇಕಾಗಿರುತ್ತೆ. ಸೊ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಸಿಗ್ನೇಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸಿಗ್ನೇಚರನ್ನು ಕ್ರಾಪ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಸಿಗ್ನೇಚರ್ನ ಕ್ರಾಪ್ ಮಾಡಿಕೊಂಡು ಗ್ರೀನ್ ಟಿಕ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಸಿಗ್ನೇಚರ್ ಬಂದು ಇಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ಐ ಹ್ಯಾವ್ ಅಪ್ಲೋಡೆಡ್ ಮೈ ಓನ್ ಸಿಗ್ನೇಚರ್ ಅನ್ನುವ ಈ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪ್ರಿಫರೆನ್ಸ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಪೋಸ್ಟ್ಗಳನ್ನು ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ನೀವು ಯಾವ ಪೋಸ್ಟ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತಾ ಇದ್ದೀರಾ ಸೊ ಆ ಪೋಸ್ಟ್ನ ಮುಂದೆ ಕಾಣುವ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಪ್ಲಸ್ ಸಿಂಬಲ್ನ ಕ್ಲಿಕ್ ಮಾಡಿದ ನಂತರ ಆ ಪೋಸ್ಟ್ ಅನ್ನುವುದು ಇಲ್ಲಿ ಬಂದು ಶೋ ಆಗುತ್ತೆ. ಸೊ ಇದೇ ರೀತಿಯಾಗಿ ಸೆಕೆಂಡ್ ಪ್ರಿಫರೆನ್ಸ್ ಮತ್ತು ಥರ್ಡ್ ಪ್ರಿಫರೆನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಪೋಸ್ಟ್ಗಳನ್ನು ಪ್ರಿಫರೆನ್ಸ್ ವೈಸ್ ಆಗಿ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಕಾಣುವ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಕ್ರೋಲ್ ಮಾಡಿ. ಸೊ ಇಲ್ಲಿ ಡಿಕ್ಲೇರೇಷನ್ ಕೊಡಬೇಕಾಗಿರುತ್ತೆ. ಇಲ್ಲಿ ಕಾಣುವ ಐ ಹಿಯರ್ ಬೈ ಡಿಕ್ಲೇರ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ನಂತರ ಪ್ಲೇಸ್ ಅಂತ ಇದೆ. ಸೊ ನೀವು ಯಾವ ಪ್ಲೇಸಿಂದ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡ್ತಾ ಇದ್ದೀರಾ ಆ ಪ್ಲೇಸನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮ್ಮ ಸಿಗ್ನೇಚರ್ ಶೋ ಆಗ್ತಾ ಇರುತ್ತೆ. ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಪೋಸ್ಟ್ ಪ್ರಿಫರೆನ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಪ್ರಿವ್ಯೂ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮ್ಮ ಅಪ್ಲಿಕೇಶನ್ ಪ್ರಿವ್ಯೂ ಬಂದು ಶೋ ಆಗುತ್ತೆ. ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದೆನಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ನೀವು ಎಂಟರ್ ಮಾಡಿರುವ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಇಲ್ಲಿ ಕಾಣುವ ಐ ಹ್ಯಾವ್ ರೀಚೆಕ್ಡ್ ಅನ್ನುವ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಡೀಟೇಲ್ಸ್ ಏನಾದರೂ ರಾಂಗ್ ಆಗಿ ಎಂಟರ್ ಮಾಡಿದರೆ ಇಲ್ಲಿ ಕಾಣುವ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಎಡಿಟ್ ಮಾಡ್ಕೋಬೋದು. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲಿಕೆಂಟ್ ವಿಲ್ ನಾಟ್ ಏಬಲ್ ಟು ಮೇಕ್ ಎನಿ ಕರೆಕ್ಷನ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್ ಆಫ್ಟರ್ ಸಬ್ಮಿಷನ್ ಅಂತ ಇದೆ. ಸೊ ಇದು ಫೈನಲ್ ಸಬ್ಮಿಷನ್ ಆಗಿರುತ್ತೆ. ಇಲ್ಲಿ ಸಬ್ಮಿಟ್ ಮಾಡಿದ ನಂತರ ನಿಮಗೆ ಯಾವುದೇ ರೀತಿಯ ಕರೆಕ್ಷನ್ ಅನ್ನುವುದು ಇರುವುದಿಲ್ಲ. ಕರೆಕ್ಷನ್ ವಿಂಡೋ ಬಂದ ಮೇಲೆ ನೀವು ಅಪ್ಲಿಕೇಶನ್ ಅಮೌಂಟನ್ನು ಪೇ ಮಾಡಿ ಕರೆಕ್ಷನ್ನ ಮಾಡ್ಕೋಬೇಕಾಗಿರುತ್ತೆ. ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪೇಮೆಂಟ್ ಆಪ್ಷನ್ ಅನ್ನುವುದು ಎನೇಬಲ್ ಆಗಿ ಬರುತ್ತೆ. ಇಲ್ಲಿ ನೀವು ಪೇ ಮಾಡಬೇಕಾಗಿರುವಂಥ ಅಮೌಂಟ್ ಶೋ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಡೀಟೇಲ್ಸ್ನು ಶೋ ಆಗ್ತಾ ಇರುತ್ತೆ. ಪೇ ವಿತ್ SBI ಇ-ಪೇ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ನೋಟ್ ಅನ್ನುವುದು ಓಪನ್ ಆಗುತ್ತೆ. ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿ ಪೇಮೆಂಟ್ ಮೋಡ್ ಓಪನ್ ಆಗುತ್ತೆ. ಸೊ ಇಲ್ಲಿ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಪೇಮೆಂಟನ್ನು ಮಾಡ್ಬೋದು ಅಥವಾ ಬ್ಯಾಂಕಿಂಗ್ ಕನೆಕ್ಷನ್, ನೆಟ್ ಬ್ಯಾಂಕಿಂಗ್. ಸೊ ನೆಟ್ ಬ್ಯಾಂಕಿಂಗ್ನ ಮೂಲಕ ಪೇಮೆಂಟನ್ನು ಮಾಡ್ಬೋದು ಅಥವಾ UPI. ಸೊ UPI ಮೂಲಕ ಸಹ ನೀವು ಪೇಮೆಂಟನ್ನು ಮಾಡ್ಬೋದಾಗಿರುತ್ತೆ. ಸೊ ಇವುಗಳಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಪೇಮೆಂಟನ್ನು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ. ಸೊ ಪೇಮೆಂಟನ್ನು ಕಂಪ್ಲೀಟ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ಅನ್ನುವುದು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ. ಒನ್ಸ್ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆದ ನಂತರ ಈ ರೀತಿಯಾಗಿ ಪೇಮೆಂಟ್ ರಿಸಿಪ್ಟ್ ಅನ್ನುವುದು ಜನರೇಟ್ ಆಗಿ ಬರುತ್ತೆ. ಸೊ ನೀವು ಇದನ್ನು ಪ್ರಿಂಟ್ ಸಹ
ತೆಗೆದುಕೊಳ್ಳಬಹುದು. ಇಲ್ಲಿ ಕಾಣುವ ಪ್ರಿಂಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ನಂತರ ಈ ರೀತಿಯಾಗಿ ನಿಮ್ಮ ಲಾಗಿನ್ ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಲ್ಲಿ NTPC ಅಂಡರ್ ಗ್ರಾಜ್ಯುಯೇಟ್ ಪೋಸ್ಟ್ನ ಮುಂದೆ ಕಾಣುವ ವ್ಯೂ ಅಪ್ಲಿಕೇಶನ್ ಅನ್ನುವ ಈ ಐ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನಿಮ್ಮ ಫೈನಲ್ ಅಪ್ಲಿಕೇಶನ್ ಡೌನ್ಲೋಡ್ ಆಗಿ ಬರುತ್ತೆ. ಸೊ ಇದನ್ನು ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಸೊ ಇದಿಷ್ಟು NTPC ಅಂಡರ್ ಗ್ರಾಜ್ಯುಯೇಷನ್ ಪೋಸ್ಟ್ಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರೋಸೆಸ್ ಆಗಿರುತ್ತೆ. ಐ ಹೋಪ್ ಈ ಪ್ರಾಸೆಸ್ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.